2023-24ನೇ ಸಾಲಿನಲ್ಲಿ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ. 1ನೇ ತರಗತಿ ಪರಿಶಿಷ್ಟ ಪಂಗಡ 3, ಪರಿಶಿಷ್ಟ ಜಾತಿ 3, ಪಟ್ಟು 6. 2ನೇ ತರಗತಿ ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಜಾತಿ 5, ಪಟ್ಟು 6. 3ನೇ ತರಗತಿ ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಜಾತಿ 4, ಪಟ್ಟು 5. 4ನೇ ತರಗತಿ ಪರಿಶಿಷ್ಟ ಪಂಗಡ 1, ಪರಿಶಿಷ್ಟ ಜಾತಿ 4, ಒಟ್ಟು 5. 5ನೇ ತರಗತಿ ಪರಿಶಿಷ್ಟ ಪಂಗಡ 2, ಪರಿಶಿಷ್ಟ ಜಾತಿ 3, ಒಟ್ಟು 5. 6ನೇ ತರಗತಿ ಪರಿಶಿಷ್ಟ ಪಂಗಡ 2, ಪರಿಶಿಷ್ಟ ಜಾತಿ 3, ಒಟ್ಟು 5, ಒಟ್ಟು 32. ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ. 1ನೇ ತರಗತಿ ಹುಡುಗರು 1, ಹುಡುಗಿಯರು 6, ಒಟ್ಟು 7. 2ನೇ ತರಗತಿ ಹುಡುಗಿಯರು 2, ಒಟ್ಟು 2. 3ನೇ ತರಗತಿ ಹುಡುಗರು 4, ಹುಡುಗಿಯರು 2, ಒಟ್ಟು 6. 4ನೇ ತರಗತಿ ಹುಡುಗರು 3, ಹುಡುಗಿಯರು 2, ಒಟ್ಟು 5. 5ನೇ ತರಗತಿ ಹುಡುಗರು 3, ಹುಡುಗಿಯರು 2, ಒಟ್ಟು 5. 6ನೇ ತರಗತಿ ಹುಡುಗರು 1, ಹುಡುಗಿಯರು 3, ಒಟ್ಟು 4. 7ನೇ ತರಗತಿ ಹುಡುಗರು 3, ಹುಡುಗಿಯರು 3, ಒಟ್ಟು ವಿಶೇಷಚೇತನರು 1, ಒಟ್ಟು 7. ಒಟ್ಟು ಹುಡುಗರು 15, ಹುಡುಗಿಯರು 20, ವಿಶೇಷಚೇತನರು 1, ಒಟ್ಟು 36. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ. ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ. ಪ್ರಾರಂಭಿಕ ಶುಲ್ಕ 33,567, ಶಾಲಾ ಅನುದಾನ 31,250, ನೀರು ಮತ್ತು ಸ್ವಚ್ಛತೆ ಅಥವಾ ಶೌಚಾಲಯ 10,390, ಶೂ ಮತ್ತು ಸಾಕ್ಸ್ 8,365. ಶಿಕ್ಷಕರ ಸಾದಿಲ್ವಾರು ಜಮಾ 600. ವಿದ್ಯಾಂಜಲಿ ಫಲಕಗಳ ನಿರ್ವಹಣೆ ಮತ್ತು SDMC ತರಬೇತಿ ನಿರ್ವಹಣೆ 1,000. ಬ್ಯಾಂಕ್ ಬಡ್ಡಿ 1,075, ಒಟ್ಟು 86,247. ಅನುದಾನ ಬಳಕೆಯಾದ ವಿವರ. ಶಾಲಾ ಅನುದಾನದ ವೆಚ್ಚ 1,250, ಸ್ವಚ್ಛತೆ ಮತ್ತು ಕುಡಿಯುವ ನೀರು 21,500, ಶಿಕ್ಷಕರ ಸಾದಿಲ್ವಾರು ಶೂ ಮತ್ತು ಸಾಕ್ಸ್ 8,100, BRCಗೆ ವರ್ಗಾವಣೆ 2,500. ಶಾಲಾ ಅನುದಾನದ ವೆಚ್ಚ 12,500. ಖರ್ಚಾದ ಒಟ್ಟು ಮೊತ್ತ 45,850. ಅಂತಿಮ ಶುಲ್ಕ 40,397, ಒಟ್ಟು 86,247. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅನುದಾನಕ್ಕೆ ಸಂಬಂಧಿಸಿದ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಗಮನಿಸಲಾಗಿದೆ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆಯಲ್ಲಿ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಬೋಧಿಸಲಾಗುತ್ತದೆ. ಪಾಲಕರಿಗೆ ಶಾಲಾ ಶಿಕ್ಷಕರ ಮೇಲೆ ಉತ್ತಮ ಅಭಿಪ್ರಾಯವಿರುವುದು ಪಾಲಕರ ಸಂದರ್ಶನ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇಲ್ಲದೆ ಪ್ರಭಾರಿ ಮುಖ್ಯ ಶಿಕ್ಷಕರು MS ಗೋನೆನ್ನವರ್ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ.
ವಿಶೇಷ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯ ಸಾಮಗ್ರಿಗಳನ್ನು ಸಂಗ್ರಹಿಸಿಡಲು ಶಾಲೆಯಲ್ಲಿ ದಾಸ್ತಾನು ಕೊಠಡಿ ಇಲ್ಲದೆ ಇರುವುದು ದಾಸ್ತಾನು ಕೊಠಡಿಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರ ಕೊಠಡಿ ಸ್ಥಿತಿಲ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ 300 ಮೀಟರ್ ಕಾಂಪೌಂಡ್ ಗೋಡೆಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಮಕ್ಕಳು ಆಟ ಆಡಲು ಶಾಲಾ ಆಟದ ಮೈದಾನ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ